ರೀತಿಯಾದಂತಹ ಹೆಸರಿಲ್ಲದಂತಹ ವ್ಯಕ್ತಿಗಳ ಕೂಡ ಮನೆಗೆ ನುಗ್ಗಿಕೊಂಡು ಅವರನ್ನು ಠಾಣೆಗೆ ಕರೆದುಕೊಂಡು 2 ರಾತ್ರಿ 2 ಹಗಲುಗಳ ಕಾಲ ಈ ಠಾಣೆಯಲ್ಲಿ ಕೂತುಕೊಳ್ಳಿಸಿ ಒಂದು ಕಾನೂನು ವಿರೋಧಿ ಚಟುವಟಿಕೆ ಅಮಾನವೀಯವಾದಂತಹ ರೀತಿಯಲ್ಲಿ ಈ ಕೊಣಾಜೆ ಪೊಲೀಸರು ಸೇರಿದಂತೆ ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ವರ್ತಿಸಿದಂತಹ ಈ ಘಟನೆಯನ್ನು ಖಂಡಿಸಿಕೊಂಡು ಮತ್ತೊಂದು ಈ ಘಟನೆಗೆ ಕಾರಣಕರ್ತರಾದಂತಹ ಇಲ್ಲಿನ ಸಂಘ ಪರಿವಾರದ ನಾಯಕರ ಮೇಲೆ ಇಂದಿನವರೆಗೆ ಈ 15 ದಿವಸಗಳವರೆಗೆ ಒಬ್ಬನೇ ಒಬ್ಬನನ್ನು ಟಚ್ ಮಾಡಲಿಲ್ಲ, ಒಬ್ಬನೇ ಒಬ್ಬನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ, ಒಬ್ಬನೇ ಒಬ್ಬನನ್ನು ಬಂಧಿಸಲಿಲ್ಲ, ಒಬ್ಬನೇ ಒಬ್ಬನನ್ನು ಇಂತಹ ಒಂದು ತಾರತಮ್ಯ ನೀತಿಯನ್ನು ಖಂಡಿಸಿಕೊಂಡು ಇವತ್ತು ನಾವು ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಬಂತು. ಇಲ್ಲಿನ ಪೊಲೀಸ್ ಕಮಿಷನರ್ ಅಲ್ಲಿ ನಾವು ಕೇಳಲಿಕ್ಕಿರುವಂತದ್ದು, ಯಾಕೆ ನಿಮಗೆ ಸಂಘ ಪರಿವಾರದ ಮೇಲೆ ನಿಮ್ಗೆ ಇಷ್ಟು ಪ್ರೀತಿ ಅಂತ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮಾನ್ಯ ಕಮಿಷನರ್ ಅವರೇ. ಅದೇ ರೀತಿ ಇಲ್ಲಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಲ್ಲಿ ನಾವು ಕೇಳಲಿಕ್ಕಿರುವಂತದ್ದು, ಈ ಜಿಲ್ಲೆಯ ಪ್ರಥಮವಾಗಿ ಕರೋಪಾಡಿಯಲ್ಲಿ ಮಸೀದಿಯ ಆವರಣದ ಬಳಿ ಇವರ ಈ ಸಂಘ ಪರಿವಾರದ ಅಟ್ಟಹಾಸ ಬೆರೆಯುವಂತಹ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಕೇಸು ಹಾಕಲಿಕ್ಕೆ ನಿಮಗೆ ತಾಕತ್ತಿಲ್ಲ. ಮುಂದುವರಿದು ಬೋಲಿಯಾರ್ನಲ್ಲಿ ನಡೆಯಿತು, ಅಲ್ಲಿ ಕೂಡ ಕಮಿಷನರ್ ಅವರಿಗೆ ತಾಕತ್ತಿಲ್ಲ. ನಿಮ್ಗೆ ತಾಕತ್ತಿರುವುದು ಯಾವುದು? ಶಾಂತ ರೀತಿಯಲ್ಲಿರುವಂತಹ ಮುಸಲ್ಮಾನರ ಮಸೀದಿಯ ಆವರಣದಲ್ಲಿ ನಡೆಯುವಂತಹ ನಮಾಜ್ ಅನ್ನು ಮಾಡಿಸುವಂತಹ ಮೇಲೆ ಕೇಸ್ ಆಗಲಿಕ್ಕೆ ನಿಮಗೆ ದಂಬಿ ಇದೆ ಎಂಬುದನ್ನು ನಾವು ಪ್ರಶ್ನಿಸಬೇಕಾಗಿದೆ. ನಮ್ಮ ಮೇಲೆ ನೀವು ಕೇಸ್ ಜಡಿಯುವಂತದ್ದಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುವಂತದ್ದಲ್ಲ, ನಮ್ಮನ್ನು ಬಂಧಿಸುವಂತದ್ದಲ್ಲ, ನಮ್ಮನ್ನು ಜೈಲಿಗೆ ಅಟ್ಟಿಸುವಂತದ್ದಲ್ಲ. ನಾವೆಲ್ಲರೂ ಕೂಡ ಈ ಒಂದು ಚಳವಳಿಯಲ್ಲಿ ಬಂದ ನಂತರ ನಾವು ಅದಕ್ಕೆ ತಯಾರಿಯಾಗಿಯೇ ಬಂದಿದ್ದೇವೆ ಹೊರತು ಯುಟಿ ಖಾದರ್ನಾಗೆ ಅಥವಾ ಕಾಂಗ್ರೆಸ್ಸಿನ ಸೆಂಡರ್ ಆಗಿ ನಾವಿವತ್ತು ಇಲ್ಲಿ ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ. ನಾವು ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ. ನಮ್ಮ ಸಮುದಾಯದ ಧ್ವನಿಯಾಗಿ ನಾವು ಇಲ್ಲಿ ಬಂದಿದ್ದೇವೆ, ನಮ್ಮ ಸಮುದಾಯಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಆದ್ದರಿಂದ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಶಾಸಕರು ನನಗೆ ಉತ್ತರಿಸಬೇಕು, ನೀವು ಈ ಜನತೆಯ ಪರವಾಗಿ ಯಾಕೆ ಸ್ಪಂದನೆ ನೀಡ್ತಾ ಇಲ್ಲ? ಈ ಜನತೆಯ ಮತ ನಿಮ್ಗೆ ಬೇಕು, ಈ ಜನತೆಯ ಹಿತ ನಿಮ್ಗೆ ಬೇಡವಾ? ನೀವು ಒಂದು ವೇಳೆ ಈ ಜನತೆಯ ಪರವಾಗಿ ಮಾತೆತ್ತಿದ್ದೇ ಆದರೆ ಇಂದು ಇಲ್ಲಿನ ತಾಯಂದಿರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈ ಗ್ರಾಮಕ್ಕೆ ಬರ್ತಾ ಇರಲಿಲ್ಲ. ಗೊತ್ತಾಯ್ತಾ ಬಂಧುಗಳೇ, ಗೊತ್ತಾಯ್ತಾ ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇರೋದಂತ ಹೇಳಿ? ಇಂತಹ ಅನ್ಯಾಯವನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಶ್ನಿಸದಿದ್ದರೆ ಇನ್ನೇನು ನೀವು ಮತ ಹಾಕಿ ಗೆಲ್ಲಿಸಿದಂತಹ ಶಾಸಕರು ಪ್ರಶ್ನಿಸ್ತಾರಾ? ಇದಕ್ಕೆ ನನಗೆ ಉತ್ತರ ಬೇಕು. ಇಲ್ಲಿನ ಜನತೆ ಬಡಪಾಯಿ ಜನರು ಪಾಪ ಏನೋ ಒಂದು ವಿಶ್ವಾಸದಿಂದ ನಮ್ಮ ಪರವಾಗಿ ಶಾಸಕರು ನಿಲ್ತಾರೆ, ಮುಸಲ್ಮಾನ ಶಾಸಕರು ಎಂಬ ನಿಟ್ಟಿನಲ್ಲಿ ಮತ ಹಾಕಿ ಗೆಲ್ಲಿಸಿದ್ರು. ಶಾಸಕರು ಇಂತಹ ಪರಿಸ್ಥಿತಿಯಲ್ಲಿ ದುಬೈಗೆ ಟ್ರಿಪ್ ಹೋಗಿದ್ದಾರೆ. ಇಲ್ಲಿನ ಜನತೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಪುನಃ ಕ್ವಶನ್ ಅಂತೆ ನಮ್ಗೆ. ಇಲ್ಲಿ ಸಂಘ ಪರಿವಾರದವರು ಮಸೀದಿಯ ಮುಂದೆ ಬಂದು ಇಷ್ಟೆಲ್ಲ ಅಟ್ಟಹಾಸವನ್ನ ಮಾಡಿದಾಗಲೂ ಅವರ ಮೇಲೆ ಯಾವುದೇ ಒಂದು ಕೇಸನ್ನ ದಾಖಲಿಸಲಿಕ್ಕೆ ಈ ಶಾಸಕರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಯಾರೋ ಒಬ್ಬ ರೌಡಿ ಶಾಸಕ ಹಾರಿಸ್ ಮುಂಜನಂತೆ ಬೋಲಿಯಾರ್ನ ಮಸೀದಿಯ ಬಾಗಿಲಿಗೆ ಬಂದು ಅವ್ಯಾಜ ಶಬ್ದದಿಂದ ಮಹಿಳೆ ಅಲ್ಲಿ ಮುಸಲ್ಮಾನರನ್ನ ನಿಂದಿಸಿದ್ರು. ಅವರ ಮೇಲೆ ಒಂದು ಕೇಸನ್ನ ದಾಖಲಿಸಲಿಕ್ಕೆ ನಮ್ಮ ಶಾಸಕರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಅವರ ಮತ್ತೆ ಇವರ ನಡುವೆ ಇರುವ ನಂಟಾದರೂ ಏನು? ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ರು, ವೋಟ್ ಅನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಹಿಂದೂಗಳ ವೋಟ್ ಅನ್ನು ಪಡೆಯಲಿಕ್ಕೆ ಏನಾದ್ರೂ ಒಂದು ಸ್ಟ್ರಾಟಜಿಯನ್ನ ಮಾಡಿ ಅಂತ ಹೇಳಿ ನಾವು ಕೇಳಿಕೊಂಡೆವು ಅವರಲ್ಲಿ. ಇವರೇನ್ ಮಾಡಿದ್ರು? ಸಿದ್ದರಾಮಯ್ಯರವರನ್ನ ಇಲ್ಲಿಗೆ ಭಾಷಣಕ್ಕೆ ಕರೆಯಲಿಲ್ಲ, ಇಲ್ಲಿ ಪ್ರಚಾರಕ್ಕೆ ಕರೆಯಲಿಲ್ಲ. ಕಾಂಗ್ರೆಸ್ನ ಬಹುಮುಖ್ಯ ನಾಯಕರುಗಳನ್ನ, ಸಿಎಂ ಅನ್ನವರಾಗ್ಲಿ ಉಪಮುಖ್ಯಮಂತ್ರಿಯನ್ನಾಗ್ಲಿ ಇಲ್ಲಿಗೆ ಬರ್ಲಿಕ್ಕೆ ಇಲ್ಲಿಯ ಶಾಸಕರು ಬಿಡ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಸಂಘ ಪರಿವಾರದ ಭಯವಾಗಿದೆ ಇವರನ್ನು ಕಾಡ್ತಾ ಇರುವಂತಹದ್ದು. ಇಷ್ಟೊಂದು ಅಧಿಪತನಕ್ಕೆ ಇಳಿದಾಗಿದೆ ಇವರ ಆಡಳಿತವನ್ನು ನಡೆಸ್ತಾ ಇರುವಂತಹದ್ದು. ಕಮಿಷನರ್ ಅವರು ಇಷ್ಟೊಂದು ಉತ್ಸುಕತೆ ಇಲ್ಲಿ ತೋರಿಸ್ತಾ ಇದ್ದಾರೆ. ನನಗೆ ಪೊಲೀಸ್ ಇಲಾಖೆಯಲ್ಲಿ ಕೇಳಿದ್ದು ಈ ಹಿಂದೆಯೂ ಕೂಡ ನಾವು ಕೇಳಿದೆವು, ನಿನ್ನೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ನಾವು ಕೇಳಿದೆವು. ಕಮಿಷನರ್ ಅವರು ನಮ್ಮ ಹೇಳಿಕೆಗೆ ಸ್ಪಷ್ಟತೆ ಕೊಡಬೇಕಂತ ಹೇಳಿ ನಮಗೊಂದು
ನೋಟಿಸ್ ಅನ್ನು ಮಾಡಿದ್ದಾರೆ. ನಾವು ಮುಕ್ತವಾಗಿ ನಿಮ್ಮ ನೋಟಿಸ್ಗೆ ಈ ವೇದಿಕೆಯಲ್ಲಿ ಉತ್ತರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೀವು ಬೋಲಿಯಾರ್ ಘಟನೆಯಲ್ಲಿ ಪೊಲೀಸ್ ಇಲಾಖೆ ಎಡವಿದ ಕಾರಣಕ್ಕಾಗಿ ಆಗಿದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವತಕ್ಕಂಥದ್ದು, ಈ ಪ್ರತಿಭಟನೆ ನಡೆಸ್ತಾ ಇರುವತಕ್ಕಂಥದ್ದು. ನಮ್ಮ ಹೇಳಿಕೆಗಳಲ್ಲಿ ನಾವು ಈಗಲೂ ಕೂಡ ಕಟಿಬದ್ಧರಾಗಿದ್ದೇವೆ. ಯಾಕಂತ ಹೇಳಿದ್ರೆ ನಿಮ್ಮ ಕೋಲರ್ ಪಟ್ಟಿ ಹಿಡಿಯುತ್ತೇನೆ ಅಂತ ಹೇಳಿದಂತ ಹರೀಶ್ ಪೂಂಜಾನನ್ನ ನಿಮಗೆ ಬಂಧಿಸಲಿಕ್ಕೆ ದಮ್ಮಿಲ್ಲ. ಬಿಜೆಪಿಯ ನಾಯಕರುಗಳನ್ನ ಬಂಧಿಸಲಿಕ್ಕೆ ನಿಮ್ಮ ದಮ್ಮಿಲ್ಲ. ಯಾಕೆ? ಇದೇ ಬೋಲಿಯಾರ್ ಘಟನೆಯ ನಂತರ ಒಬ್ಬ ಬಿಜೆಪಿಯ ಗೂಂಡಾ ನಾಯಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ನ ವಿರುದ್ಧವಾಗಿ ಭಾಷಣವನ್ನು ಬಿಗಿದಲ್ವಾ, ಆತನ ಮೇಲೆ ಕೇಸು ದಾಖಲಿಸಲಿಕ್ಕೆ, ಆತನ ಮನೆಗೆ ಪೊಲೀಸನ್ನು ಕಳಿಸಲಿಕ್ಕೆ ಯುಟಿ ಖಾದರ್ ಅವರಿಗೆ ಯಾಕೆ ಸಾಧ್ಯವಾಗಲಿಲ್ಲ? ಮುಸ್ಲಿಮರ ಮನೆಗೆ ನೀವು ಕಳುಹಿಸ್ತಾ ಇದ್ದೀರಿ. ನಮ್ಮ ಔದಾರ್ಯದಿಂದ ನೀವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ನಿಮಗೆ ಸಾಧ್ಯವಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಪ್ರಜಾಪ್ರಭುತ್ವವಾಗಿ ನೀವು ಅಧಿಕಾರವನ್ನು ಚಲಾಯಿಸಿ. ಅದು ಬಿಟ್ಟು ಸಂಘ ಪರಿವಾರದ ಸಂಘನಿಕೇತನಕ್ಕೆ ಬೇಕಾಗಿ, ಕೇಶವ ಬಗ್ಗೆ ಬೇಕಾಗಿ ನೀವು ಆಡಳಿತವನ್ನು ನಡೆಸುವುದಾದ್ರೆ ಅದಕ್ಕೆ ನಾವು ಮುಂದೆ ಬರುವಂತ ಚುನಾವಣೆಗಳಲ್ಲಿ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಹರೀಶ್ ಪೂಂಜಾ ಅನ್ನುವಂತ ಒಬ್ಬ ರೌಡಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರ ಮಸೀದಿಯ ಒಳಗಡೆ ಆಯುಧ ಶೇಖರಣೆ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆಗೆ ಆದೇಶಿಸಲಿ, ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆಗೆ ಆದೇಶಿಸಲಿ, ಆತರ ಇದೆ ಅಂತ ಹೇಳಿ. ಬದಲಾಗಿ ಇಂಥ ಒಂದು ಉದ್ರೇಕಕಾರಿ ಹೇಳಿಕೆ ನೀಡಿದಂತ, ಇಂಥ ಒಂದು ದ್ವೇಷ ಬಿತ್ತುವಂತ ಹೇಳಿಕೆಯನ್ನು ನೀಡಿದಂತ ಹರೀಶ್ ಪೂಂಜಾನ ಮೇಲೆ ಕೇಸು ದಾಖಲಿಸುವಂತ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಒಂದು ವೇಳೆ ಮಸೀದಿಗಳ ಒಳಗಡೆ ಎಲ್ಲಿಯಾದ್ರೂ ಆಯುಧ ಶೇಖರಣೆಗಳಿದ್ದಿದ್ರೆ ಬಾಬರಿ ಮಸೀದಿ ಉರುಳ್ತಾ ಇರಲಿಲ್ಲ ಅನ್ನೋದನ್ನ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ಆಯುಧ ಶೇಖರಣೆಗಳು ಇರ್ತಿದ್ರೆ ಮಳಲಿ ಮಸೀದಿಯ ಬಳಿಗೆ ಶರಣ್ ಪಂಪೆ ಬರ್ತಾ ಇರಲಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಮಸೀದಿಗಳನ್ನ ಶಾಂತಿಯ ಸಂಕೇತವಾಗಿ ನಿಲ್ಲಿಸಿದ್ದೇವೆ. ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ, ಹಸಿದವರಿಗೆ ಊಟವನ್ನು ನೀಡಿದೆ. ನಿಮ್ಮ ಲಾಠಿ ಯಾವಾಗ್ಲೂ ವರ್ಕೌಟ್ ಆಗುದಿಲ್ಲ. ನಿಮ್ಮ ಲಾಠಿ ಯಾವಾಗ ವರ್ಕೌಟ್ ಆಗ್ತದೆ ಅಂತ ಹೇಳಿದ್ರೆ ಅದು ಮುಸ್ಲಿಮರ, ಅಮಾಯಕರ, ಬಡ ಜನತೆಯ, ನಾಗರಿಕರ ಮೇಲಾಗಿರ್ತದೆ. ನೀವು ನೆನಪಿಟ್ಟುಕೊಳ್ಳಿ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಒಂದು ಕಾಲದಲ್ಲಿ ಇದೇ ದೌರ್ಜನ್ಯಕ್ಕೊಳಪಟ್ಟವರು ನಿಮ್ಮನ್ನು ಇದೇ ರೀತಿ ಬೀದಿಯಲ್ಲಿ ನಿಲ್ಲಿಸುವಂತಹ ಪರಿಸ್ಥಿತಿ ಇಲ್ಲಿ ಬರ್ಲಿಕ್ಕಿದೆ ಎಂಬುದನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳಿ. ನಮ್ಮ ಈ ದೇಶದ ದಕ್ಷಿಣ ಕನ್ನಡ ಜಿಲ್ಲೆಯು ಎಚ್ಚೆತ್ತುಕೊಂಡು ನಮ್ಮ ಮತವನ್ನ ಪಡೆದು ನಮಗೆ ದ್ರೋಹ ಮಾಡುವಂತಹ ಅಥವಾ ನಮಗೆ ಬೆನ್ನೆಲುಬಾಗಿ ನಿಲ್ಲದಂತಹ ಶಾಸಕರನ್ನ ಆರಿಸಬೇಡಿ. ಬದಲಾಗಿ ನಮಗೆ ಸಹಕರಿಸುವಂತಹ, ನಮ್ಮ ಕಣ್ಣೀರೊರೆಸುವಂತಹ ಒಬ್ಬ ಶಾಸಕನನ್ನ, ಒಬ್ಬ ಜನನಾಯಕ, ಜನಸೇವಕನನ್ನ ಆಯ್ಕೆ ಮಾಡಿ. ಅದೇ ರೀತಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಇಲ್ಲಿ ಏನು ಬೋಲಿಯಾರ್ನ ಮಹಿಳೆಯರಿಗೆ ಅಥವಾ ಬೋಲಿಯಾರ್ನ ಜನತೆಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಿ. ನಮ್ಮ ಇಂದಿನ ಈ ಒಂದು ಕೊಣಾಜೆ ಚಲೋ ಪ್ರತಿಭಟನೆಯ ಈ ಒಂದು ನಮ್ಮ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸ್ವೀಕರಿಸಲಿಕ್ಕೆ ಮಾನ್ಯ ಮಂಗಳೂರು ನಗರ ಆಯುಕ್ತರಲ್ಲಿ ನಾವು ಬರಬೇಕು ಅಂತ ಕೇಳಿಕೊಂಡಿದ್ದೇವೆ. ಆದರೆ ಈಗೇನಾಗಿದೆ ಅಂತ ಹೇಳಿದರೆ ಉಪಮುಖ್ಯಮಂತ್ರಿಗಳು ಮಂಗಳೂರು ಪ್ರವಾಸದಲ್ಲಿರುವಂಥ ಕಾರಣದಿಂದ ಅವರಿಗೆ ಮತ್ತು ಉಪ ಆಯುಕ್ತರಿಗೆ ಬರಲಿಕ್ಕೆ ಅನಾನುಕೂಲ ಆಗಿದೆ. ಆದ ಕಾರಣ ಅವರ ಪ್ರತಿನಿಧಿಯಾಗಿ ಮಂಗಳೂರು ದಕ್ಷಿಣ ಸಹಾಯಕ ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಧನ್ಯಾ ಮೇಡಮ್ ರವರು ನಮ್ಮ ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಕೊಡ್ತಾ ಇದ್ದೇನೆ. ಮಾನ್ಯ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿಯನ್ನು ಓದ್ತೇನೆ. ದಯವಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಡೆದಂತಹ, ತಮ್ಮ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ತಾವು ಅದರ ಮನವರಿಕೆ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದೀರಿ, ಅದನ್ನು ಕೊನೆಗೊಳಿಸಬೇಕು ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಇದಕ್ಕೆ ಕಾರಣಕರ್ತರಾದಂತಹ ಸಂಘ ಪರಿವಾರದ
ಕೆಲವು ನಾಯಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರನ್ನು ಕೂಡ ಕೂಡಲೇ ಬಂಧನ ಮಾಡಬೇಕು. ನಾನು ಇದನ್ನು ಎಲ್ಲರ ಸಮ್ಮುಖದಲ್ಲಿ ಓದ್ತೇನೆ. ಮಾನ್ಯ ಪೊಲೀಸ್ ಆಯುಕ್ತರು, ಮಂಗಳೂರು ನಗರ. ವಿಷಯ: ಬೋಳಿಯಾರ್ ಘಟನೆ ಹೆಸರಿನಲ್ಲಿ ಮುಸ್ಲಿಂ ಯುವಕರ ಬಂಧನ ನಿಲ್ಲಿಸಬೇಕು ಮತ್ತು ಘಟನೆಗೆ ಮೂಲ ಕಾರಣಕರ್ತರಾದ ಬಿಜೆಪಿ ಸಂಘ ಪರಿವಾರದ ವ್ಯಕ್ತಿಗಳನ್ನು ಕಠಿಣ ಕಾನೂನಿನಡಿಯಲ್ಲಿ ಬಂಧಿಸಬೇಕು ಎಂದು ಒತ್ತಾಯಿಸಿ ಮನವಿ. ದಿನಾಂಕ 9/6/24ರಂದು ಈ ವಿಚಾರವನ್ನು ನಾವು ಮನವಿಯಲ್ಲಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಮನವಿಯ ಸಹಪ್ರತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಮಾನ್ಯ ಅಧ್ಯಕ್ಷರು ರಾಜ್ಯ ಅಲ್ಪಸಂಖ್ಯಾತ ಆಯೋಗ, ಮಾನ್ಯ ಅಧ್ಯಕ್ಷರು ರಾಜ್ಯ ಮಹಿಳಾ ಆಯೋಗ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು, ಮಾನ್ಯ ಆಯುಕ್ತರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೂ ಕೂಡ ನಾವು ಇದರ ಸಹಪ್ರತಿಗಳನ್ನು ಸಲ್ಲಿಸಲಿಕ್ಕಿದ್ದೇವೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.